ಹಾಯ್ ಹಲೋ ನಮಸ್ಕಾರ. ಸೋಮು ಸ್ಪೆಷಲ್ ಲಾಗ್ಸ್ಗೆ ಎಲ್ರಿಗೂ ಸ್ವಾಗತ. ಪೈಪ್ಲೈನ್ ರಸ್ತೆ ಮೇಲ್ ಕಾಲೋನಿ ಬೆಂಗಳೂರಿನಲ್ಲಿ ಕನ್ನಡ ಕಸ್ತೂರಿ ಯುವಕರ ಸಂಘದಿಂದ 4ನೇ ವರ್ಷದ ಅದ್ದೂರಿ ಶ್ರೀ ಸರ್ಕಲ್ ಮಾರಮ್ಮ, ಶ್ರೀ ಅಂಗಳ ಪರಮೇಶ್ವರಿ ಹಾಗೂ ಶ್ರೀ ಬಂಡಿ ಮಹಾಕಾಳಮ್ಮ ತಾಯಿಯನ್ನು ಕೂರಿಸಿದ್ರು. ಇಲ್ಲಿ 3 ದಿನಗಳ ಕಾಲ ವಿಶೇಷ ಕಾರ್ಯಕ್ರಮಗಳು ಜರುಗಿದವು. ಗುರುವಾರ ತಾಯಂದಿರ ಪ್ರತಿಷ್ಠಾಪನೆ ಮಾಡಲಾಯಿತು. ಹಾಗೆ ಶುಕ್ರವಾರ ಬಿರಿಯಾನಿ ಪ್ರಸಾದವಾಗಿ ಸಾವಿರಾರು ಜನಕ್ಕೆ ಕೊಟ್ಟರು. ಶನಿವಾರ ತಾಯಿಯಂದಿರನ್ನು ವಿಜೃಂಭಣೆಯಿಂದ ಬೀಳ್ಕೊಟ್ಟರು. ಬನ್ನಿ, ಸಂಘದ ಪದಾಧಿಕಾರಿಗಳಿಂದಲೇ ಏನು ವಿಶೇಷತೆ ಈ ತಾಯಿಯರದು ಅಂತ ಅವ್ರ ಬಾಯಲ್ಲೇ ಕೇಳೋಣ. ಯಾವಾಗವಾಗಿ 4 ವರ್ಷದಿಂದ ಈ ಸ್ಥಳದಲ್ಲಿ ವಿಶೇಷವಾಗಿ ಬಂಡಿ ಸರ್ಕಲ್ ಮಾರಮ್ಮ, ಹಾಗೆ ಬಂಡಿ ಕಾಳಮ್ಮ ಹಾಗೂ ಅಂಗಾಳ ಪರಮೇಶ್ವರ ದೇವರನ್ನು ಉತ್ಸವ ಮೂರ್ತಿಯನ್ನು ಇಲ್ಲಿ ಬಂದು ಪ್ರತಿಷ್ಠಾಪನೆ ಮಾಡಿ ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿಸಿಕೊಂಡು ಈ ಊರಿನ ಜನರಿಗೆ ಎಲ್ಲವೂ ಒಳ್ಳೆಯದಾಗುವಂತಹ ರೀತಿಯಲ್ಲಿ ಈ ಪೂಜೆ ಪುರಸ್ಕಾರಗಳನ್ನು ಉತ್ಸವ ಮೆರವಣಿಗೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಯಾಕೆಂತ ಕೇಳಿದ್ರೆ, ಮನುಷ್ಯನಾದವನು ಹುಟ್ಟಿದಾಗ ಪಾಪಗಳನ್ನು ಮಾಡಿಕೊಂಡೇ ಹುಟ್ಟಿರ್ತಾನಂತೆ. ಹೇಗೆ ಪಾಪಗಳನ್ನು ಮಾಡ್ತಾನೆ ಅಂತ ಕೇಳಿದ್ರೆ, ತಾಯಿಯ ಹೊಟ್ಟೆಯಲ್ಲಿದ್ದಾಗ ಅಲ್ಲಿ ತಿರುಗುವಂತ ಸಮಯದಲ್ಲಿ ಒದಿತಾ ತಿರುಗ್ತಾನಂತೆ. ಮನುಷ್ಯನಾದವನು ಪಾಪ ಮಾಡ್ಲಿಕ್ಕೆ ಅಲ್ಲಿಂದ ಶುರು ಮಾಡ್ತಾನಂತೆ. ಹಾಗಾಗಿ ಪಾಪಗಳನ್ನು ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಅಂತ ಕೇಳಿದ್ರೆ, ದೇವತಾ ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿಕೊಂಡಾಗ ಆ ಪಾಪಗಳೆಲ್ಲ ಕಡಿಮೆ ಆಗ್ತದೆ ಅಂತ ಹೇಳ್ಕೊಂಡು, ಹಿಂದಿನ ಕಾಲದಲ್ಲಿ ರಾಕ್ಷಸರ ನವರಾತ್ರಿಯ ಸಮಯದಲ್ಲಿ ಪರ್ವಕಾಲಗಳು ಉತ್ಪತ್ತಿಯಾಯಿತು. ಆ ಪರ್ವಕಾಲಗಳಲ್ಲಿ ವಿಶೇಷವಾಗಿ ಆ ಕಾಳಿ ಸ್ವರೂಪಗಳಾದಂತಹ ಈ ಶಕ್ತಿ ದೇವತೆಗಳು ಅಂತ ಕರೀತೀವಿ. ಹೇಗೆ ಕಾಳಿ ಅಂತ ಕೇಳಿದ್ರೆ, ಆ ರಕ್ತ ಬೀಜಾಸುರನನ್ನು ಸಂಹಾರ ಮಾಡುವುದಕ್ಕೋಸ್ಕರ ಆ ತಾಯಿ ನಾಲಿಗೆಯನ್ನು ಪೂರ್ತಿ ಭೂಮಿಗೆ ಚಾಚಿ ಬಿಡ್ತಾಳಂತೆ. ಅವಾಗ ಒಬ್ಬೊಬ್ಬ ಬೀಜಾಸುರ ಕೂಡ ಆ ನಾಲಿಗೆ ಮೇಲೆ ಬೀಳ್ತಾನಂತೆ. ಅವಾಗ ಭೂಮಿಯಲ್ಲಿ ಪುನಃ ಪ್ರತಿಷ್ಠಾಪನೆ ಆಗುವುದಿಲ್ಲ, ಹುಟ್ಟಿ ಬರದೇ ಇರೋ ತರ ಆ ತಾಯಿ ಅನುಗ್ರಹಿಸ್ತಾಳಂತೆ. ಹಾಗೆ ಮೂಕಾಸುರ ಎನ್ನುವಂತ ರಾಕ್ಷಸ ಆ ಮೂಕಾಂಬಿಕೆಯಾಗಿ ಪರಿವರ್ತನೆಯಾಯಿತು. ಹಾಗೆ ಪ್ರತಿಯೊಂದು ದೇವತೆಗಳ ಒಂದೊಂದು ವಿಶೇಷತೆ ಆಗಿರ್ತದಂತೆ. ಆ ಸರ್ಕಲ್ ಮಾರಮ್ಮ ಮಲ್ಲೇಶ್ವರಮಲ್ಲಿ ಇರತಕ್ಕಂಥದ್ದು, ಅಲ್ಲಿ ವಿಶೇಷವಾಗಿ ಪ್ರತಿ ವರ್ಷವೂ ಪೂಜೆ ಪುನಸ್ಕಾರಗಳನ್ನು ನಡೀತಕ್ಕಂತಹ ದೇವಸ್ಥಾನವಾಗಿರ್ತದೆ. ಅಲ್ಲಿ 10 ಉತ್ಸವ ಮೂರ್ತಿಗಳನ್ನು ಇರ್ತದೆ. ಅದನ್ನು ಪ್ರತಿ ವರ್ಷ ಇಲ್ಲಿ ತಂದುಕೊಂಡು ಈ ದಾರಿಯಲ್ಲಿ ಹೋಗತಕ್ಕಂತಹ ಜನರಿಗೆ ಏನೇ ದೋಷಗಳಿದ್ರು ಪರಿಹಾರ ಆಗಲಿ ಅಂತ ಹೇಳ್ಕೊಂಡು ಸರ್ಕಲ್ ಮಾರಮ್ಮವನ್ನು ತರ್ತಾ ಇದ್ದೀವಿ. ಹಾಗೆ ಅಂಗಾಳ ಪರಮೇಶ್ವರಿ, ಆ ಪ್ರತಿಯೊಂದು ಆ ಮಾಗಡಿ ರೋಡಲ್ಲಿ ಇರತಕ್ಕಂತಹ ಅಂಗಾಳ ಪರಮೇಶ್ವರಿ ತುಂಬಾ ಪುರಾತನವಾದಂತಹ ಕ್ಷೇತ್ರವಾಗಿರ್ತದೆ ಅದು. ಹಾಗಾಗಿ ಆ ದೇವತೆಯನ್ನು ಇಲ್ಲಿ ತಂದಾಗ ಏನೇ ಇರೋ ಮಾಟ ಮಂತ್ರ ಕೃತ್ರಿಮ ದೋಷಗಳಿದ್ರೆ ಅವೆಲ್ಲವೂ ಪರಿಹಾರ ಆಗ್ತದೆ ಅಂತ ಹೇಳ್ಕೊಂಡು ಅಂಗಾಳ ಪರಮೇಶ್ವರಿಯನ್ನು ತೆಗೆದುಕೊಂಡು ಬಂದಿದ್ದಾರೆ. ಹಾಗೆ ವಿಶೇಷವಾಗಿ ಬಂಡೆಕಾಳಮ್ಮ ಚಾಮರಾಜಪೇಟೆಯಲ್ಲಿ ಇರತಕ್ಕಂತಹ ಪ್ರಸಿದ್ಧವಾದಂತಹ ದೇವಸ್ಥಾನವಾಗಿರ್ತದೆ. ಹಾಗಾಗಿ ಅಲ್ಲಿ ಏನೇ ಕೃತ್ರಿಮ ಮಾಟ ಮಂತ್ರ ನಿಂಬು ಪ್ರಯೋಗ, ವಿಷಮ ಪ್ರಯೋಗ, ಕೂಷ್ಮಾಂಡ ಪ್ರಯೋಗಗಳು ಏನೇ ನಡೆದಿದ್ರು ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ತಡೆ ಹೊಡೆಸಿಕೊಂಡಾಗ ಆ ದೋಷಗಳೆಲ್ಲ ಪರಿಹಾರ ಆಗ್ತದೆ. ಹಾಗೆ ಈ ಊರಿಗೆ ಆ ದೇವರನ್ನು ಕರ್ಕೊಂಡು ಬಂದಾಗ ಆ ದೇವತೆಯ ಪರಿಪೂರ್ಣವಾದಂತಹ ಅನುಗ್ರಹ ಸಿಕ್ಕಿ ಇಲ್ಲಿ ಉತ್ತರೋತ್ತರವಾದಂತಹ ಅಭಿವೃದ್ಧಿ ಆಗ್ತದೆ ಅಂತ ಹೇಳ್ಕೊಂಡು, ಹಾಗೆ ವಿಶೇಷವಾಗಿ ಆ ಬಂಡೆಕಾಳಮ್ಮ ವಿಷ್ಣು ಸ್ವರೂಪವಾಗಿರ್ತಾರೆ. ಹಾಗೆ ಸರ್ಕಲ್ ಮಾರಮ್ಮ ಹಾಗೂ ಅಂಗಾಳ ಪರಮೇಶ್ವರಿ ಶಿವನ ಸ್ವರೂಪವಾಗಿರ್ತದೆ. ಹಾಗಾಗಿ ಒಂದೊಂದು ದೇವತೆಗಳೆಲ್ಲ ಒಂದೊಂದು ವಿಶೇಷತೆಯಾಗಿರ್ತದಂತೆ. ಬ್ರಹ್ಮ ವಿಷ್ಣು ಮಹೇಶ್ವರರ ಈ 3 ಸಮ್ಮಿಲನದೊಂದಿಗೆ ಹುಟ್ಟಿದಂತಹ ಆ ತಾಯಿಯ ಅನುಗ್ರಹದೊಂದಿಗೆ, ಯಾಕಂದ್ರೆ ಆ 3 ದೇವತೆಗಳು ಹೋಗಿ ಆ ತಾಯಿಯಲ್ಲಿ ಬೇಡಿಕೊಳ್ತಾರಂತೆ, ಮುಂದೆ ಬರತಕ್ಕಂತಹ ರಾಕ್ಷಸರನ್ನು ಸಂಹಾರ ಮಾಡುವುದಕ್ಕೋಸ್ಕರ ನೀನು ಅವತಾರ ತಾಳಬೇಕು ಅಂತ ಹೇಳ್ಕೊಂಡು, ಆ ಅವತಾರ ತ್ರಯದಲ್ಲಿ ಇದೊಂದು ವಿಶೇಷವಾದಂತಹ ಅವತಾರವಾಗಿರ್ತದೆ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೆರಗೊಡ್ಡಿ ಬೇಡುವೆನು ವರವ ಕೊಡೆ ವರವ ಕೊಡೆ ವರವ ಕೊಡೆ ಚಾಮುಂಡಿ ವರವ ಕೊಡೆ. ಸೆರಗೊಡ್ಡಿ ಬೇಡುವೆನು ವರವ ಕೊಡೆ ವರವ ಕೊಡೆ. ಕೊಟ್ಟು ಮನದಲ್ಲಿ ಶಾಂತಿ ಕೊಟ್ಟು, ಮನೆಯಲ್ಲಿ ಹರುಷ ಕೊಟ್ಟು ಮನದಲ್ಲಿ ಶಾಂತಿ ಕೊಟ್ಟು, ಗಟ್ಟಿ ಹೃದಯ ತುಂಬುವಂತೆ ವರವ ಕೊಡೆ. ನಿನ್ನಾಣೆ ನಾ ನಿನ್ನ ಪಾದ ಬಿಡೆ, ನಿನ್ನ ಪಾದ ಬಿಡೆ. ವರವ ಕೊಡೆ ಚಾಮುಂಡಿ ವರವ ಕೊಡೆ. ಸೆರಗೊಡ್ಡಿ ಬೇಡುವೆನು ವರವ ಕೊಡೆ ವರವ ಕೊಡೆ ವರವ ಕೊಡೆ ಚಾಮುಂಡಿ ವರವ ಕೊಡೆ ವರವ ಕೊಡೆ.
ಗುರುವಾರ ಮಧ್ಯಾಹ್ನ 3 ಗಂಟೆಗೆ ಈ ತಾಯಂದಿರನ್ನು ತಮಟೆ ವಾದ್ಯದೊಂದಿಗೆ ವಿಜೃಂಭಣೆಯಿಂದ ನಗರಕ್ಕೆ ಕರೆತರಲಾಯಿತು. ನಂತರ ಹೆಬ್ಬಾಗಿಲಿನಲ್ಲಿ ಪೂಜೆ, ಆರತಿ ಮತ್ತು ದೇವಿಯ ಪ್ರತಿಷ್ಠಾಪನೆ. ಹಾಗೆ ಮಾರನೆಯ ದಿನ ಶುಕ್ರವಾರ ದೇವತೆಗಳ ಅಲಂಕಾರ ಮಾಡಿದ ನಂತರ ಉತ್ತಾಳೇಶ್ವರಿ ಹಾಗೂ ಚಾಮುಂಡೇಶ್ವರಿ ಅಮ್ಮನನ್ನು ಕೂಡ ಕರೆತರಲಾಯಿತು. ನಂತರ ದುರ್ಗಾ ಹೋಮ, ಮಹಾಮಂಗಳಾರತಿ ಹಾಗೂ ಪ್ರಸಾದ ವಿನಿಯೋಗ. ಇಲ್ಲಿ ವಿಶೇಷ ಅಂದರೆ ಇಲ್ಲಿ 3 ವಿಶೇಷ ಸೇವೆಗಳನ್ನು ಮಾಡಿದರು. ಅದೇನೆಂದರೆ ಅಂಬಲಿ ಸೇವೆ, ತಂಬೆಟ್ಟಿನ ಆರತಿ ಹಾಗೂ ಅನ್ನ ಸಂತರ್ಪಣೆ. ಈ ದೇವಿಯರಿಗೆ ನಾನ್ ವೆಜ್ ಬಿರಿಯಾನಿ ಪ್ರಸಾದವಾಗಿ ಸಾವಿರಾರು ಜನಕ್ಕೆ ಕೊಡಲಾಯಿತು. ಅಬ್ಬಬ್ಬಾ, ಎಲ್ಲಿ ನೋಡಿದ್ರು ಜನವೋ ಜನ, ಸಾವಿರಾರು ಜನ ರೀ ಬಿರಿಯಾನಿ ತಿನ್ನಲಿಕ್ಕೆ. ತದನಂತರ ಸಂಜೆ 9 ಗಂಟೆಗೆ ಮಹಾಮಂಗಳಾರತಿಯೊಂದಿಗೆ ಶ್ರೀ ಉತ್ತಾಳೇಶ್ವರಿ ತಾಯಿ ಹಾಗೂ ಚಾಮುಂಡೇಶ್ವರಿ ತಾಯಿ ಅಮ್ಮನವರನ್ನು ದೇವಸ್ಥಾನಕ್ಕೆ ಬೀಳ್ಕೊಡಲಾಯಿತು. ಕೊನೆಯ ದಿನ ಎಂದಿನಂತೆ 9 ಗಂಟೆಗೆ ಬೆಳಗ್ಗೆ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ. ಮಧ್ಯಾಹ್ನ 3 ಗಂಟೆಗೆ ಅಮ್ಮನವರನ್ನು ವಿಶೇಷ ಅಲಂಕಾರದೊಂದಿಗೆ ಅದ್ಧೂರಿಯಾಗಿ ಕಲಾತಂಡದೊಂದಿಗೆ ಮಿಲ್ ಕಾಲೋನಿ ಹಾಗೂ ರಾಜಾಜಿನಗರ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಹೊರಟು ನಂತರ ದೇವಿಯನ್ನು ಸ್ವಸ್ಥಾನಕ್ಕೆ ಬೀಳ್ಕೊಡಲಾಯಿತು. ಈ ಮಹೋತ್ಸವಕ್ಕೆ ಮಲ್ಲೇಶ್ವರಂ ಶಾಸಕರಾದಂಥ ಮಾಜಿ DCM ಶ್ರೀ ಅಶ್ವಥ್ ನಾರಾಯಣ ಅವರು ಘನ ಉಪಸ್ಥಿತಿಯಲ್ಲಿ ಮಾಜಿ ಕಾರ್ಪೊರೇಟರ್ ಮಂಜುನಾಥ್ ಹಾಗೂ ಸಮಾಜ ಸೇವಕರಾದ ನಾಗಣ್ಣನವರ ನೇತೃತ್ವದಲ್ಲಿ ಈ ತಾಯಂದಿರ ಹಾಗೂ ಮಿಲ್ ಕಾಲೋನಿ ರಾಜಾಜಿನಗರ ಜನರು ಸಾಕ್ಷಿಯಾಗಿದ್ದರು. ಜಯ ಜಯ ಜಪ್ಯ ಜಯೇ ಜಯ ಶಬ್ದ ಪರಸ್ತುತಿ ತತ್ಪರ ವಿಶ್ವನುತೆ ಝಣ ಝಣ ಜಿಂಜಿಮಿ ಜಿಂಕೃತ ನೂಪುರ ಸಂಜಿತ ಮೋಹಿತ ಭೂತಪತೆ ನಟಿನ ನಟಾರ್ಧ ನಟಿ ನಟ ನಾಯಕ ನಟಿತ ನಾಟ್ಯ ಸುಗಾನರತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಪರ್ದಿನಿ ಶೈಲಸುತೆ. ಸುನಯನ ವಿಭ್ರಮರ ಭ್ರಮರ 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 ಭ್ರಮರಾಧಿಪತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಪರ್ದಿನಿ ಶೈಲಸುತೆ. ಸಂಕುಲ ಕುವಲಯ ಮಂಡಲ ಮೌಲಿನಿ ಲಗ್ನ ಕುಲಾಲಿ ಕುಲೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಪರ್ದಿನಿ ಶೈಲಸುತೆ. ಶೈಲನಿ ಕುಂಜಗತೆ ನಿಜ ಗುಣಭೂತ ಮಹಾಶಬರಿ ಗಣ ಸದ್ಗುಣ ಸಂಭೃತ ಕೇಲಿ ಕಲೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಪರ್ದಿನಿ ಶೈಲಸುತೆ. ವಿಜಿತ ಸಹಸ್ರ ಕರೈ
ಈ ತಾಯಂದರ ಆಶೀರ್ವಾದ ನಿಮಗೂ ಕೂಡ ಸಿಗಲಿ ಅಂತ ಆಶಿಸ್ತಾ ಈ ಸೋಮು ವ್ಲಾಗ್ಸ್ನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಸೈನ್ ಆಫ್ ಮಾಡ್ತಾ ಇದ್ದೀನಿ. ನಮಸ್ಕಾರ.